ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮನಿ. ಹಾಯ್ ಚಿಕ್ಕಿ, ಏನ್ ಮಾಡ್ತಾ ಇದ್ಯಾ? ಆಚೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇಷ್ಟೊಂದು ಮೇಕಪ್ ಐಟಮ್ಸ್ ಇದೆ, ನಾನು ಮೇಕಪ್ ಮಾಡ್ಕೊಳ್ಳಾ? ಮಕ್ಕಳದು ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರತ್ತೆ, ಇದೆಲ್ಲ ಹಾಕ್ಬಾರ್ದ್ಮಾ. ನಿನ್ ಸ್ಕಿನ್ ಮೇಕಪ್ ಇಲ್ದೇನೆ ಗ್ಲೋ ಆಗ್ತಿದೆ. ಓಕೆ, ಲಿಪ್ಸ್ಟಿಕ್ ಆದ್ರೂ ಹಾಕೊಳ್ಳಾ? ಮಕ್ಕಳು ಲಿಪ್ಸ್ಟಿಕ್ ಎಲ್ಲ ಹಾಕೋಬಾರ್ದು. ಸರಿ ಆಯ್ತು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಫ್ರೆಂಡ್ಸ್ ನೋಡಕ್ ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ. ಇವತ್ತು ಸ್ಕೂಲ್ ಲೀವು, ಮನೇಲಿರಕ್ಕೆ ಬೋರ್ ಆಗುತ್ತೆ. ನಾನ್ ನಿಮ್ ಜೊತೆ ಬರ್ಲಾ? ನಾನು ಪರ್ಸನಲ್ ಕೆಲ್ಸಕ್ ಹೋಗ್ತಾ ಇದ್ದೀನಿ, ನಿನ್ನನ್ ಕರ್ಕೊಂಡ್ ಹೋಗಕ್ ಆಗಲ್ಲ. ಪರ್ಸನಲ್ ಕೆಲ್ಸ ಅಂದ್ರೆ? ಅದೆಲ್ಲ ಹೇಳೋದಿಕ್ಕಾಗಲ್ಲ ಭೈರವಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನ್ ನಿಮ್ ಜೊತೆ ಬರ್ತೀನಿ. ಹಾಗೆಲ್ಲ ಹಠ ಮಾಡ್ಬಾರ್ದು. ಇನ್ನೊಂದ್ಸಲ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ದೆ ತಾನೆ? ನೀವು ಕರ್ಕೊಂಡು ಹೋಗೋ ದಿವಸ ಸ್ಕೂಲ್ ಲೀವ್ ಇರ್ಬೇಕಲ್ಲ. ಇವತ್ತು ಲೀವ್ ಇದೆ, ಕರ್ಕೊಂಡು ಹೋಗಿ. ಆಮೇಲೆ ಈ ಮನೇಲಿ ಒಂದು ಪ್ರಾಬ್ಲಮ್ ಇದೆ. ಆಚೆ ಕರ್ಕೊಂಡು ಹೋಗಿ ಅಂದ್ರೆ ಇನ್ನೊಂದ್ ದಿವಸ ಹೋಗೋಣ ಅಂತಾರೆ. ಆಗ ಇನ್ನೊಂದ್ ದಿವಸ ಬರೋದೇ ಇಲ್ಲ. ನೋಡು, ನಾನು ನಿಮ್ಮ ಅಪ್ಪ ಅಮ್ಮನ್ ತರ ಅಲ್ಲ. ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ಕರ್ಕೊಂಡ್ ಹೋಗೇ ಹೋಗ್ತೀನಿ, ಅರ್ಥ ಆಯ್ತಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ, ನಾನು ಇವತ್ತೇ ನಿಮ್ ಜೊತೆ ಬರ್ಬೇಕು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮಕ್ಕಳುಗಳಿಗೆ ಇಷ್ಟೊಂದು ಹಠ ಇರಬಾರ್ದು. ಏನ್ ಸಾಕಿದಾರೋ ನಿಮ್ಮಪ್ಪ ಅಮ್ಮ. ಮಕ್ಕಳು ನೋಡಿದ್ರೆ ಖುಷಿ ಆಗ್ಬೇಕು, ಇರಿಟೇಟ್ ಆಗ್ಬಾರ್ದು. ಚಿಕ್ಕಿ ಚಿಕ್ಕಿ, ಏನ್ ಸಾಕಿದಾರೋ ನಿಮ್ಮಪ್ಪ ಅಮ್ಮ. ಮಕ್ಕಳು ನೋಡಿದ್ರೆ ಖುಷಿ ಆಗ್ಬೇಕು, ಇರಿಟೇಟ್ ಆಗ್ಬಾರ್ದು. ಭೈರವಿ ಪುಟ, ತಿಂಡಿ ತಿನ್ನು ಬಾ. ಬೇಡ. ಹೋಗ್ಲಿ, ಜ್ಯೂಸ್ ಆದ್ರೂ ಕುಡಿತ್ಯಾ? ಬೇಡ. ಯಾಕೆ ಮೇಡಮ್ ಬೇಜಾರಲ್ಲಿದ್ದಾರೆ? ಅಮ್ಮ ಬೈದ್ರಾ? ಮತ್ತೇನಾಯ್ತಪ್ಪ? ಅಭಿರಾಮಿ ಚಿಕ್ಕಿ ಆಚೆ ಹೋಗ್ತಾ ಇದ್ರು, ನಾನು ಬರ್ತೀನಿ ಅಂದ್ರೆ ಬೈದ್ರು. ಅವ್ರ ಬಗ್ಗೆ ಗೊತ್ತಲ್ವಾ, ನೀನ್ಯಾಕೆ ಕೇಳಕ್ ಹೋದೆ? ನಿನ್ನೆ ಚಾಕ್ಲೇಟ್ ಕೊಟ್ರು, ಅದಕ್ಕೆ ಒಳ್ಳೆಯವ್ರಂತ ಅಂದ್ಕೊಂಡೆ. ಏನಂತೆ ಮೇಡಮ್ದು? ಏನ್ ಕಂಪ್ಲೇಂಟು? ಅಭಿರಾಮಿ ಆಚೆ ಹೋಗ್ತಾ ಇದ್ರಂತೆ, ಇವಳು ನಾನು ಬರ್ತೀನಿ ಅಂತ ಹೇಳಿದಾಳೆ. ಅವರು ರೇಗ್ ಬಿಟ್ಟಿದ್ದಾರೆ, ಅದಕ್ಕೆ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಆಯ್ತು, ನೀನು ಅಭಿರಾಮಿ ಹೇಳಿದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ. ಇವತ್ತು ನಾನೇ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಬರೀ ಇದೇ ಆಗೋಯ್ತು. ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದು, ಕರ್ಕೊಂಡೇ ಹೋಗಲ್ಲ. ನಾನ್ ಗುಡಿಸಲಲ್ಲಿದ್ದಾಗ ಮಹಾರಾಣಿ ತರ ಇದ್ದೆ. ಈ ಮನೆಗ್ ಬಂದು ಭಿಕ್ಷುಕಿ ಆಗೋದೆ. ಎಲ್ಲದಕ್ಕೂ ಬೇಡ್ಕೋಬೇಕು. ನಮ್ಮವ್ವ
ಸೊಂಟದ ಮೇಲೆ ಕೂರ್ಸ್ಕೊಂಡು ಊರೆಲ್ಲ ತಿರುಗಿಸ್ತಾ ಇದ್ರು. ಅಪ್ಪಯ್ಯ ಹೆಗ್ಲ ಮೇಲೆ ಕೂರ್ಸ್ಕೊಂಡು ಅಂಗಡಿ ಕರ್ಕೊಂಡು ಹೋಗೋರು. ಕೇಳಿದ್ರೆ ನೀನು ದೇವಿ ನಾನು ತೇರು ಅನ್ನೋರು ನಮ್ಮ ಅಪ್ಪಯ್ಯ. ಇಲ್ಲಿ ಅಪ್ಪ ಅಮ್ಮ ಅಂತ ಇದ್ರೂ ಕೂಡ ಎಲ್ಲದಕ್ಕೂ ಬೇಡ್ಕೋಬೇಕು. ಕಂದ, ಹಾಗೆಲ್ಲ ಏನೇನೋ ಯೋಚನೆ ಮಾಡಿ ತಪ್ಪು ತಿಳ್ಕೊಬಾರ್ದು. ನೋಡು, ಇವತ್ ನನ್ಗೆ ಒಂದು ಮೀಟಿಂಗ್ ಇದೆ. ನಾನು ಆ ಮೀಟಿಂಗ್ ಹೋಗ್ಲಿಲ್ಲ ಅಂತಂದ್ರೆ ನಂಗೆ 10 ಲಕ್ಷ ಲಾಸ್ ಆಗುತ್ತೆ. ಆದ್ರೆ ನಾನೇ ಹೇಳ್ತಾ ಇದ್ದೀನಲ್ಲ, ನನ್ಗೆ 10 ಲಕ್ಷ ಲಾಸ್ ಆದ್ರೂ ಪರವಾಗಿಲ್ಲ. ಆದ್ರೆ ನಾನೇ ಇವತ್ತು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಹೌದಾ? ರೂಪಾ ಆಂಟಿ, ನಮ್ಮಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಈ ಪ್ರಪಂಚದಲ್ಲಿ ಬೆಸ್ಟ್ ಅಮ್ಮ ಅಂದ್ರೆ ನಮ್ಮಮ್ಮ. ನೋಡ್ದ ರೂಪಾ, ಏನ್ ಆಕ್ಟ್ ಮಾಡ್ತಾಳೆ ಇವಳು. ಇವಳು ಬೆಳೆದ್ಮೇಲೆ ಇವಳು ಇಷ್ಟಪಟ್ಟಿರೋಂಗೆ ಹೀರೋಯಿನ್ನೇ ಆಗೋದು. ಅಲ್ಲಿವರೆಗೂ ನಾನಿದ್ರೆ ಇವಳು ಊಟ ತಿಂಡಿ ಜ್ಯೂಸ್ ಎಲ್ಲ ನಾನೇ ನೋಡ್ಕೋತೀನಿ. ಅಯ್ಯೋ ಕಮಲಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನೀವ್ ಇದ್ದೇ ಇರ್ತೀರಾ, ಇರ್ಲೇಬೇಕು. ಇವಳಗ್ ಮದ್ವೆ ಆಗಿ ಇವಳಗ್ ಮಗು ಆದ್ಮೇಲೆ ಆ ಮಗುನು ಕೂಡ ಇದೇ ತರ ನೀವೇ ನೋಡ್ಕೋಬೇಕು. ಅಯ್ಯೋ ಸರಿ, ಅದಕ್ಕಿಂತ ಭಾಗ್ಯ ನನ್ಗಿನ್ನೇನಿದೆ ಅಮ್ಮೋರೆ. ಸಾಕು ಸಾಕು ಅಮ್ಮ ಮಗಳು ಸೆಂಟಿಮೆಂಟ್ ಸೀನು. ಬನ್ನಿ ಎಲ್ಲರೂ ಹೊರಗಡೆ ಹೋಗೋಣ. ಬಾ ಅಮ್ಮ, ಬನ್ನಿ 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 ಕಮಲಮ್ಮಜ್ಜಿ. ಹಾಯ್ ಅಮ್ಮು, ಹೌ ಆರ್ ಯು? ಹಾಯ್, ಐ ಆಮ್ ಗುಡ್. ಈ ವೀಕೆಂಡ್ ಎಲ್ಲಾದ್ರೂ ಲಾಂಗ್ ಟ್ರಿಪ್ ಹೋಗೋಣವಾ? ಆಯ್ತು. ಎಲ್ಲಿ ಅಂತ ನೀನು ಡಿಸೈಡ್ ಮಾಡಿ ಹೇಳು. ನೀವೆಲ್ಲಿಗೆ ಹೇಳ್ತೀರೋ ಅಲ್ಲೇ ಹೋಗೋಣ. ಸರಿ ಅಮ್ಮು, ಆಯ್ತು. ಓಕೆ, ಬಾಯ್. ರೂಪಾ, ಅಮ್ಮವ್ರು ಊಟಕ್ಕೆ ಬರ್ತಾರ ಅಂತ ಕೇಳ್ಬಿಟ್ ಬಾ. ಹೌದು, ಅಮ್ಮ ಅವರು ಊಟಕ್ಕೆ ಬರ್ತಾರಂತೆ. ಅಮ್ಮವ್ರೆ ನೀವಾ? ನಾನು ರೂಪ ಅನ್ಕೊಂಬಿಟ್ಟೆ. ಊಟ ಬಡಿಸ್ಲಾ ಅಮ್ಮವ್ರೆ? ಕಮಲಮ್ಮ, ಊಟ ಬಡ್ಸ್ಲಾ ಅಂತ ಕೇಳೋದಲ್ಲ. ನೀವು ನಿಮ್ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬನ್ನಿ, ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಸರಿ ಅಮ್ಮವ್ರೆ. ಅದ್ ಸರಿ, ಅಭಿರಾಮಿ ಬಂದ್ಲಾ ಊಟಕ್ಕೆ ಅಥವಾ ಊಟ ಆಯ್ತಾ? ಊಟ ಮಾಡ್ತೀರಾ ಅಂತ ಕೇಳಿದ್ವಿ ಅಮ್ಮವ್ರೆ. ಆಚೆ ಕಡೆನೆ ತಿನ್ಕೊಂಬಂದೆ ಅಂತ ಹೇಳಿದ್ರು. ಕಮಲಮ್ಮ, ಅವಳ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಅಮ್ಮವ್ರೆ, ನಮ್ಗಿಲ್ ನೀವು ಯಜಮಾನ್ರು ಭೈರವಿ ಪುಟ್ಟ ಅಷ್ಟೇ ಲೆಕ್ಕ. ಬೇರೆಯವ್ರು ಏನೇ ಅಂದ್ರು ಆಡಿದ್ರು ನಮ್ಗದ್ ತಟ್ಟಲ್ಲ ಅಮ್ಮವ್ರೆ. ನನಗ್ ಗೊತ್ತು ಕಮಲಮ್ಮ, ನನಗೋಸ್ಕರ ನೀವು ಪ್ರತಿಯೊಂದನ್ನು ಸಹಿಸ್ಕೋತೀರಾ. ನನ್ ಕಡೆಯಿಂದ ಬಂದವ್ರು ಒಬ್ರು ಸರಿ ಇಲ್ಲ ನೋಡಿ. ಅಶೋಕ್ ಮನೆಯವ್ರು ನೋಡಿದ್ರೆ ಹಾಗ್ ಮಾಡಿದ್ರು, ಹಾರಿಕಾ ಕೂಡ ಹಾಗೆ ಮಾಡಿದ್ಲು. ಈಗ ಇವಳು ಶುರು ಮಾಡ್ಕೊಂಡಿದ್ದಾಳೆ. ನನ್ನಿಂದ ನಿಮ್ಗಳಿಗೆ ಪದೇ ಪದೇ ಅವಮಾನ ಆಗ್ತಿದ್ಯಲ್ಲ ಅನ್ನೋದೇ ನನಗ್ ಬೇಜಾರು ಅಷ್ಟೇ. ನೀವು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಬರೋರೆಲ್ಲ ನಿಮ್ಮನ್ನು ನೋಯಿಸ್ತಾ ಇದ್ದಾರಲ್ಲ ಅಂತ ನಾನು ರೂಪ ಮಾತಾಡ್ಕೋತಾ ಇರ್ತೀವಿ. ಇದೇ ಕಮಲಮ್ಮ ನಮ್ ಸಂಬಂಧದ ವಿಶೇಷ. ನಾನು ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನೀವು ಯಾವಾಗ್ಲೂ ನನ್ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ. ಪ್ರಪಂಚದಲ್ಲಿ ಅದೆಷ್ಟ್ ಜನಕ್ಕಿಂತ ಭಾಗ್ಯ ಸಿಗುತ್ತೆ ಹೇಳಿ? ಸರಿ, ಊಟಕ್ಕೆ ಬನ್ನಿ. ನಡೀರಿ.